ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳು ಹಾಗೂ ಮಾನವನ ನಡುವಿನ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಕಾಡಾನೆಗಳು ಊರಿಗೆ ಲಗ್ಗೆ ಇಟ್ಟಿದ್ದಾವೆ. ಹೀಗಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮಕ್ಕೆ ಕಾಡಾನೆಗಳು ಎಂಟ್ರಿ ಕೊಟ್ಟಿದ್ದಾವೆ. ಅದು ಕೂಡ ಹೆಂಗೆ ಅಂದರೆ ಮನೆಯ ಸಮೀಪವೇ ಹಾದು ಹೋಗಿದೆ ಒಂದು ಕಾಡಾನೆ, ಒಂಟಿ ಸಲಗ. ಗ್ರಾಮದ ಸಮೀಪವೇ ಬೀಡು ಬಿಟ್ಟಿದ್ದಾವೆ ಒಂದು ಕಾಡಾನೆಗಳ ಹಿಂಡು. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಗ್ರಾಮಸ್ಥರು ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಡಾನೆಗಳನ್ನು ಕಂಡು ಜನ ಭಯಭೀತಿಗೊಳ್ತಾ ಇದ್ದಾರೆ. 10-15ಕ್ಕೂ ಹೆಚ್ಚಿನ ಆನೆಗಳು ಒಂದೇ ಬಾರಿ ಊರಿಗೆ ಎಂಟ್ರಿ ಕೊಟ್ಟಾಗ ನಿಜಕ್ಕೂ ಕೂಡ ಅಲ್ಲಿನ ಬೇಲೂರು ತಾಲೂಕಿನ ಹಳ್ಳಿಗಳ ಜನತೆ ಭಯದಿಂದ ಜೀವನ ಮಾಡುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಇದೀಗ ಕಾಡಾನೆ ಮನೆ ಮುಂದೆ ಹತ್ತಿರಕ್ಕೆ ಹೀಗೆ ರಸ್ತೆ ಮೇಲೆ ರಾಜಾರೋಷವಾಗಿ ಆತನ ಗಜ ಗಾಂಭೀರ್ಯದಿಂದ ಸಾಕ್ತಾ ಇತ್ತು. ಇದು ಸಹಜವಾಗಿ ರಸ್ತೆ ದಾಟ್ತಿದ್ದಂಥವ್ರಿಗೆ, ಅಕ್ಕಪಕ್ಕ ಇದ್ದಂಥವ್ರಿಗೆ, ತಮ್ಮ ಮನೆಯಲ್ಲಿ ತಾವಿದ್ದಂಥವ್ರಿಗೂ ಕೂಡ ಬಹಳ ದೊಡ್ಡ ಭಯ. ಯಾವಾಗಲೂ ಒಂಟಿ ಸಲಗ ಇದೆಯಲ್ಲ, ಒಂಟಿ ಸಲಗದ ಕೈಗೇನಾದ್ರು ಸಿಕ್ಕರೆ ಆತ ಬದುಕುಳಿದಿರುವಂಥ ಇತಿಹಾಸ ತುಂಬ ಕಮ್ಮಿ. ಯಾಕಂದರೆ ಕಾಡಾನೆ ಒಂಟಿ ಸಲಗದ ಅಟ್ಯಾಕ್ನಿಂದಲೇ ಅನೇಕ ಅನಾಹುತಗಳು ಈ ಭಾಗದಲ್ಲಿ ಸಂಭವಿಸಿದ್ದಾವೆ. ಒಂದು ಕಡೆ ಜನರ ಪ್ರಾಣಹಾನಿ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಬೆಳೆದಿರುವಂಥ ಬೆಳೆಗಳು ಕೂಡ ನಷ್ಟವಾಗ್ತಾ ಇದ್ದಾವೆ. ಒಂದೇ ಸತಿಗೆ 7, 8, 10 ಆನೆಗಳು ನಡೆದು ಹೋಗ್ಬಿಟ್ರೆ ಎಷ್ಟೊಂದು ಲಕ್ಷ ರೂಪಾಯಿಯ ಬೆಳೆ ನಷ್ಟವಾಗುತ್ತೆ ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಅಂದಾಜು ಸಿಗಲ್ಲ. ಕೈಗೆ ಸಿಕ್ಕಿದ್ದು, ಕಾಲಿಗೆ ಸಿಕ್ಕಿದ್ದೆಲ್ಲವೂ ಕೂಡ ಹಾಗೆ ನೆಲಸಮಾಗಿ ಹೋಗುತ್ತೆ. ಅಂಥ ದೃಶ್ಯಗಳು ಪದೇ ಪದೇ ಬೇಲೂರು ತಾಲೂಕಿನಲ್ಲಿ ಪತ್ತೆಯಾಗ್ತಾ ಇದೆ.